ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಂಗೈಯಲ್ಲಿ ಆರೋಗ್ಯ ಇಂದು ಚಳಿಗಾಲದ ವಿಷಯದ ಮಹತ್ವವಾಗಿದೆ. ಚಳಿಗಾಲ ಶುರುವಾಗಿದೆ. ಮುಂಜಾನೆಯ ಮಂಜು, ತಂಪಾದ ಗಾಳಿ ನೋಡಲು ಎಷ್ಟು ಚಂದವೋ ಅಷ್ಟೇ ಜಾಗರೂಕತೆಯಿಂದ ಇರಬೇಕಾದ ಸಮಯವಿದು. ಯಾಕೆಂದ್ರೆ ಈ ಕಾಲದಲ್ಲಿ ಶೀತ, ಕೆಮ್ಮು ಮತ್ತೆ ಚರ್ಮದ ಸಮಸ್ಯೆಗಳು ಕಾಡುವುದು ಕೂಡ ಹೆಚ್ಚು. ಇವತ್ತಿನ ವಿಡಿಯೋದಲ್ಲಿ ನಾವು ಚಳಿಗಾಲದಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ನಮ್ಮ ನಡವಳಿಕೆ ಮತ್ತು ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆ ಮಾಡಿಕೊಳ್ಳಬೇಕು ಅನ್ನೋದನ್ನ ನೋಡೋಣ. ವಿಡಿಯೋವನ್ನ ಕೊನೆವರೆಗೂ ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಹೋದ್ರೆ ಲೈಕ್ ಮಾಡಿ. ಚಾನಲ್ ಮೊದಲ ಬಾರಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಆಹಾರ ಕ್ರಮ. ಬಿಸಿ ಬಿಸಿ ಆಹಾರದ ಸೇವನೆ ಮುಖ್ಯವಾಗಿರತ್ತೆ. ಜೊತೆಗೆ ಜೀರ್ಣ ಶಕ್ತಿಯು ಕೂಡ ನಮ್ಮಲ್ಲಿ ಹೆಚ್ಚಾಗಿರತ್ತೆ ಈ ಚಳಿ ದಿನದಲ್ಲಿ. ಹಾಗಂತ ನಾವು ಯಾವುದೋ ಆಹಾರಗಳನ್ನ ಸೇವಿಸಿಕೊಂಡು ಅಜೀರ್ಣಕ್ಕೆ ಒಳಗಾಗಬಾರದು. ಚಳಿಗಾಲದಲ್ಲಿ ಬಿಸಿ ನೀರಿನ ಸೇವನೆ. ತಣ್ಣೀರು ಕುಡಿಯುವ ಬದಲು ಉಗುರು ಬೆಚ್ಚಗಿನ ನೀರನ್ನ ಕುಡಿಯಿರಿ. ಇದು ನಿಮ್ಮ ಗಂಟಲಿನ ಆರೋಗ್ಯವನ್ನ ಸದಾ ಕಾಪಾಡುತ್ತೆ. ಕೆಲವರಿಗೆ ಆಗಾಗ ಇರಿಟೇಷನ್ ಆಗೋದು, ಗಂಟಲು ನೋವು ಬರೋದು ಈ ಚಳಿ ದಿನದಲ್ಲಿ ಹೆಚ್ಚಾಗಿರುತ್ತೆ. ರೋಗ ನಿರೋಧಕ ಶಕ್ತಿಯನ್ನ ನೀವು ಹೆಚ್ಚಿಸಿಕೊಳ್ಳುವುದು ಯಾವ ರೀತಿ? ಶುಂಠಿ, ಬೆಳ್ಳುಳ್ಳಿ, ಕಾಳ್ಮೆಣಸು ಮತ್ತು ಅರಿಶಿಣವನ್ನ ನಿಮ್ಮ ಆಹಾರದಲ್ಲಿ ಬಳಸಿ. ಇವು ವೈರಲ್ ಸೋಂಕಿನ ವಿರುದ್ಧ ಹೋರಾಡಲು ನಮಗೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಋತುಮಾನದಲ್ಲಿ ಸಿಗುವಂತಹ ಹಣ್ಣುಗಳು, ನೆಲ್ಲಿಕಾಯಿ, ಕಿತ್ತಾಳೆ ಮತ್ತು ಪಪ್ಪಾಯಿ ಅಂತಹ ವಿಟಮಿನ್ ಸಿ ಹೆಚ್ಚಿರುವ ಹಣ್ಣುಗಳನ್ನ ಇಂತಹ ಸಮಯದಲ್ಲಿ ಸೇವಿಸಿ. ಉಡುಪು ಮತ್ತೆ ಮುನ್ನೆಚ್ಚರಿಕೆ ಆಗಿ ನೋಡುವುದಾದ್ರೆ, ನಮ್ಮ ಬಟ್ಟೆ ನಮ್ಮ ರಕ್ಷಣೆ. ಕೇವಲ ಸ್ಟೈಲಿಗಾಗಿ ಅಲ್ಲ, ಆರೋಗ್ಯಕ್ಕಾಗಿ ನಾವು ಹತ್ತಿಯಂತಹ ಬಟ್ಟೆಗಳನ್ನ ಧರಿಸಿಕೊಳ್ಳಬೇಕಾಗತ್ತೆ. ವಿಶೇಷವಾಗಿ ಕಿವಿ ಮತ್ತು ಪಾದಗಳನ್ನ ಮುಚ್ಚಿಟ್ಕೊಳ್ಳಿ. ಅಂದರೆ ಕಿವಿಗೆ ಹತ್ತಿ ಅಥವಾ ಕ್ಯಾಪ್ ಅನ್ನ ಧರಿಸಿಕೊಳ್ಳುವುದು ಈ ರೀತಿಯಾಗಿ ಮಾಡಬೇಕಾಗತ್ತೆ. ಕಿವಿಯ ಮೂಲಕ ಗಾಳಿ ಹೋದರೆ ಶೀತ ನಮಗೆ ಬೇಗ ತಲುಪುತ್ತೆ. ಹಾಗಾಗಿ ನಾವು ನಮ್ಮ ರಕ್ಷಣೆಯನ್ನ ಮಾಡಿಕೊಳ್ಳಬೇಕು. ಚಳಿದಿಂದಲೇ ಬಿಸಿಲಿನ ಮಹತ್ವ ತುಂಬಾನೇ ಇದೆ. ಮುಂಜಾನೆ ಕನಿಷ್ಠ 15 ನಿಮಿಷ ಬಿಸಿಲಿನಲ್ಲಿ ಇರುವುದನ್ನ ಅಭ್ಯಾಸ ಮಾಡಿ. ಇದು ನಿಮಗೆ ಬೇಕಾದ ವಿಟಮಿನ್ ಡಿ ನೀಡುವುದಲ್ಲದೆ ದೇಹದ ಉಷ್ಣತೆಯನ್ನ ಕೂಡ ಇದು ಕಾಪಾಡುತ್ತೆ. ಚರ್ಮದ ಆರೈಕೆ ಮತ್ತು ವ್ಯಾಯಾಮ. ನಮ್ಮ ದೈಹಿಕ ಚಟುವಟಿಕೆಯಿಂದಾಗಿ ನಾವು ಸ್ವಲ್ಪ ಹಿಂದುಳಿಯುತ್ತೀವಿ. ಯಾವ ಕಾಲದಲ್ಲಿ? ಚಳಿಗಾಲದಲ್ಲಿ. ಚಳಿ ಇದೆ ಅಂತ ಹೇಳಿ ಹೆದರಿ ವ್ಯಾಯಾಮವನ್ನ ಮಾಡೋದಿಲ್ಲ. ಯೋಗ ಅಥವಾ ಲಘು ವ್ಯಾಯಾಮ ಮಾಡೋದ್ರಿಂದ ನಮ್ ದೇಹ ಬೆಚ್ಚಗಾಗಿರುತ್ತೆ ಮತ್ತೆ ರಕ್ತ ಸಂಚಾರ ಕೂಡ ಸುಗಮವಾಗಿರುತ್ತೆ. ಹಾಗಾಗಿ ಚಳಿ ದಿನದಲ್ಲಿ ಸೋಮಾರಿತನವನ್ನ ನೋಡದೆ ಯೋಗವನ್ನ ಮಾಡಿ. ಚರ್ಮದ ಆರೈಕೆ. ಈ ಕಾಲದಲ್ಲಿ ಚರ್ಮ ಒಣಗಿ ಬಿರುಕು ಬಿಡುತ್ತಾ ಇರುತ್ತೆ. ರಾತ್ರಿ ಮಲಗುವಾಗ ಕೆಲವು ಕ್ರಮಗಳನ್ನ ನೀವು ಅನುಸರಿಸಿಕೊಳ್ಳಬೇಕು. ಮುಖಕ್ಕೆ ಎಣ್ಣೆಯನ್ನ ಹಚ್ಚಿಕೊಳ್ಳುವುದು, ಮಾಯಿಶ್ಚರೈಸರ್ ಅನ್ನ ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ಚರ್ಮವನ್ನ ನೀವು ಸದಾ ಕಾಪಾಡಿಕೊಳ್ಳಬಹುದು. ಕೊನೆಯದಾಗಿ ಒಂದು ಸಣ್ಣ ಕಿವಿ ಮಾತು. ರಾತ್ರಿ ವೇಳೆ ನೀವು ಸ್ಟೀಮ್ ಏನಾದ್ರೂ ತಗೊಳ್ಳೋದಿದ್ರ ಇಲ್ಲ ಬಿಸಿ ಹಾಲಿಗೆ ಅರಿಶಿಣವನ್ನ ಹಾಕಿ ಕುಡಿಯೋದ್ರಿಂದ ವೈದ್ಯರಿಂದ ನೀವು ಆದಷ್ಟು ದೂರ ಇರಬಹುದು. ಈ ರೀತಿಯ ಕ್ರಮವನ್ನ ಅನುಸರಿಸಿದಾಗ ನಿಮಗೆ ಅನಾರೋಗ್ಯದಿಂದ ನೀವು ಈ ಚಳಿ ದಿನದಲ್ಲಿ ರಕ್ಷಣೆಯನ್ನ ಪಡೆಯಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.